ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಕರೆಕ್ಟಾಗಿ ಹೇಳಿದೆ ಪೂರ್ಣಿ. ಅವನ್ನ ಮಾತಾಡ್ಸಿದ್ರೆ ಗುರು ಅಂತ ಮೈ ಮೇಲೆ ಬೀಳ್ತಾನೆ. ಸುಮ್ಮನೆ ನಾವ್ ಯಾಕೆ ಅವನ ಮೇಲೆ ಕರುಣೆ ತೋರಿಸ್ಬೇಕು? ಅಲ್ಲ ಬಾವ, ನೀವ್ ಯಾವತ್ತವ್ರನ್ನ ಮಾತಾಡ್ಸೋದಿಕ್ ಹೋಗಿದ್ರಿ? ನಮ್ಗೆ ಅವ್ರಿಗೆ ಸಂಬಂಧ ಸರಿ ಇಲ್ಲ ಅನ್ನೋದು ನಿಜ. ನಿಮ್ಗೇನು ಅವ್ರ ಮೇಲೆ ಇಷ್ಟೊಂದು ದ್ವೇಷ? ಅದು ಕಾವೇರಿ, ಈ ಕೊಚ್ಚೆ ಕಲ್ಲೆಸಿದ್ರೆ ಅದು ಹೇಗೆ ನಮ್ಮ ಮೇಲೆ ಬೀಳತ್ತೋ ಅದೇ ಥರ ಸುಮ್ಮನೆ ನಾನು ಯಾಕೆ ಅವ್ರ ಹತ್ರ ಮಾತಾಡಕ್ಕೆ ಹೋಗ್ಲಿ ಹೇಳು? ಅದು ನನಗೆ ಮನೆಯವರೇ ಅಲ್ವಾ. ಸೊ ನಿಮಗೆ ತೊಂದರೆ ಆದರೆ, ನಿಮಗೆ ಸಂಕಟ ಆದರೆ ನನಗಾದಂಗೆ ಅಲ್ವಾ, ಹಾಗಾಗಿ ಹೇಳಿದೆ ಅಷ್ಟೇ. ಅಬ್ಬಬ್ಬಾ, ಏನ್ ಭಾವ ಇದು? ಈ ತರ ಜ್ಞಾನೋದಯ ಆಗ್ಬಿಟ್ಟಿದೆ ನಿಮ್ಗೆ? ನಿಮ್ಮ ಚಿಕ್ಕಪ್ಪ ನಮ್ಮ ಮೇಲೆ ಏನೇ ದ್ವೇಷ ಸಾಧಿಸ್ಲಿ, ಆದರೆ ಆ ಶಾರದನ್ ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನ್ಸತ್ತೆ ಕಣೆ. ಅವಳು ತುಂಬ ಒಳ್ಳೆಯವಳು. ನಿಮ್ಮ ಚಿಕ್ಕಪ್ಪನೇ ಆ ಮಕ್ಕಳನ್ನ ಹಾಳು ಮಾಡಿರೋದು. ಏನ್ ಮಾಡೋದಿಕ್ಕಾಗತ್ತಮ್ಮ? ಮಾಡಿದ್ದುಣ್ಣೋ ಮಹಾರಾಯ ಅಷ್ಟೇ. ಸದ್ಯ ರಾಮ್ ಸರ್ ಬಚಾವ ಆದ್ರಲ್ಲ, ಈ ಕೊಲೆ ಆರೋಪ ಅವ್ರ ಮೇಲೆ ಬಂದ್ಬಿಡುತ್ತಂತ ನಂಗೆ ತುಂಬಾನೇ ಭಯ ಆಗ್ಬಿಟ್ಟಿತ್ತು ಕಣೆ. ಹ್ಞೂ ಅಮ್ಮ, ಚಿಕ್ಕಪ್ಪ ನಮ್ ರಾಮ್ ಸರ್ನ ಒಳಗಡೆ ಹಾಕಿಸ್ಬೇಕು ಅಂತ ಏನೆಲ್ಲ ಕಿತಾಪತಿ ಮಾಡ್ದ. ಆದ್ರೆ ಕೊನೆಗೂ ಅವನೇ ಜೈಲಿಗೆ ಹೋಗಿ ಸೇರೋ ಹಾಗಾಯ್ತು. ಈ ತರ ಕೆಟ್ಟ ಕೆಲಸ ಮಾಡೋದು, ಬೇರೆಯವ್ರ ಮಾಹಿತಿನ ಒಬ್ರಿಂದ ಇನ್ನೊಬ್ರಿಗೆ ಹೇಳೋದು, ಇದಕ್ಕೆಲ್ಲ ಜೈಲೇ ಗತಿ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್.